ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು ಏನು ವಿಷಯ ಅಂತ. ನಾನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆಮೇಲೆ ವಾಟ್ಸಪ್ಪು ಯಾವುದು ಯೂಸ್ ಮಾಡಲ್ಲ. ಇವಾಗೂ ನನಗೆ ಅದೆಲ್ಲ ಯೂಸ್ ಮಾಡಲ್ಲ. ನಮ್ಮ ಯಜಮಾನ್ರು ಮಾಡ್ತಾರೆ, ನನ್ನ ಮಗ ಮಾಡ್ತಾನೆ, ನಾನು ಮಾಡ್ತಾಯಿಲ್ಲ. ಯಾಕೆಂದರೆ ನನ್ನ ಕೆಲಸನೇ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಅದೆಲ್ಲ ಮಾಡಲ್ಲ. ನೋಡ್ಕೊತೀನಿ ಅಷ್ಟೇ. ಯಾವತ್ತೋ ಒಂದಿನ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಕೆಲವೊಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೆ ನಾನು. ನನಗಿಷ್ಟ ಆಗಿರೋ ಕೆಲವೊಂದು ಚಾನಲ್ಗಳನ್ನ ಕಮೆಂಟ್ ಮಾಡ್ತಾಯಿದ್ದೆ, ಅವ್ರಿಗೆ ಲೈಕ್ ಮಾಡ್ತಾಯಿದ್ದೆ, ನೋಡ್ತಾಯಿದ್ದೆ, ರೀಲ್ಸ್ ಎಲ್ಲ ನೋಡ್ತಾಯಿದ್ದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಬರೋದು, ಆಮೇಲೆ ಫೇಸ್ಬುಕ್ಕಲ್ಲಿ ಬರೋದೆಲ್ಲ ನೋಡ್ತಾಯಿದ್ದೆ. ನಮ್ಮ ಯಜಮಾನ್ರು ಭಾನುವಾರ ಟೈಮು ಮನೇಲಿರೋರಲ್ಲ, ಆವಾಗ ನನ್ನ ಮೊಬೈಲಲ್ಲಿ ನನ್ನ ಮಗನ ಮೊಬೈಲ್ಗೆ ನಾವು ಬರೀ ತಿಂಗಳು ರೀಚಾರ್ಜ್ ಮಾತ್ರ ಮಾಡಿಸ್ಕೊತಾ ಇದ್ವಿ. ಅದರಲ್ಲಿ ಒಂದು 2-3 GB ಸಿಗೋದಲ್ಲ, ಅದರಲ್ಲೇ ಮೇಂಟೈನ್ ಮಾಡ್ಕೊತಾ ಇದ್ವಿ. ನಮ್ಮ ಯಜಮಾನ್ರು ಫೋನಿಗೆ ಮಾತ್ರ ನೆಟ್ ಹಾಕ್ಕೊತಾ ಇದ್ರು. ಬೇಡ ಎಲ್ಲರಿಗೂ ಯಾಕೆ ಸುಮ್ಮನೆ ಅಂತಂದು ಹೇಳ್ಬಿಟ್ಟು ಅವ್ರು ಮಾಡ್ತಿರ್ಲಿಲ್ಲ. ಹಾಗಾಗಿ ಅವರು ಯಾವಾಗಾದರೂ ಫ್ರೀಯಾಗಿರೋ ಟೈಮಲ್ಲಿ ಕೊಡೋರು ನೋಡೋಕ್ಕೆ ಅಂತ. ಆ ಟೈಮಲ್ಲಿ ನಾನು ನೋಡ್ತಾಯಿದ್ದೆ ಅಷ್ಟು ಬಿಟ್ಟರೆ ನಾನೇನು ಯೂಟ್ಯೂಬ್ ಅದು ಅಡಿಕ್ಟ್ ಇಲ್ಲ. ನನಗೆ ಕೆಲಸಗಳೇ ಸರಿ ಹೋಗ್ತಿದ್ದರಿಂದ ಮೊಬೈಲ್ಗೆ ಅಡಿಕ್ಟ್ ಆಗಲಿಲ್ಲ ನಾನು. ಇವಾಗೂ ನಾನು ಅದು ಯಾವುದ್ರಲ್ಲೂ ಇಲ್ಲ. ಯಾಕೆಂದರೆ ನಾನು ಸ್ವಲ್ಪ ದಿನ ಎಲ್ಲರದು ಕಾಂಟ್ಯಾಕ್ಟ್ ಬಿಟ್ಟಿದ್ನಲ್ಲ, ನಾನು ಯಾರ ಕಾಂಟ್ಯಾಕ್ಟಲ್ಲೂ ಇರಲಿಲ್ಲ. ಮೊಬೈಲು ಬೇಡ, ಏನೂ ಬೇಡ ಅಂತಂದೇಳಿ ನಾನು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಒಂದು 3 ವರ್ಷ ನಾನು ಇತ್ತು ಮೊಬೈಲು, ಇದ್ರೂ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಬೇಡ ಅಂತ ನನಗೆ ಯಾಕೋ ಬೇಜಾರಾಗಿ ಯೂಸ್ ಮಾಡ್ತಿರ್ಲಿಲ್ಲ. ಒಂದು 3 ವರ್ಷ ಬಿಟ್ಟಿದ್ದೀನಿ, ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಇದ್ರೂ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಇಟ್ಟಿದ್ದೆ ನಾನು. ನಮ್ಮ ಯಜಮಾನ್ರು ಹೇಳೋರು ಎಮರ್ಜೆನ್ಸಿ ಯೂಸ್ ಮಾಡು ಅಂತ. ಯೂಸ್ ಮಾಡ್ತಿರ್ಲಿಲ್ಲ ನಾನು, ಬೇಡ ಅಂತ ಅನಿಸಿತ್ತು ನನಗೆ. ಹಾಗಾಗಿ ನಾನು ಯೂಸ್ ಮಾಡ್ತಿರ್ಲಿಲ್ಲ. ನಮ್ಮ ಯಜಮಾನ್ರು ಮೊಬೈಲಲ್ಲೇ ಸ್ವಲ್ಪ ವೀಡಿಯೋಸ್ ಎಲ್ಲ ಅದು ನೋಡ್ಕೊತಾ ಇದ್ದೆ. ಅಣ್ಣ ಏನಾದ್ರು ಫೋನ್ ಮಾಡಬೇಕು ಅಂದರೆ ನಮ್ಮ ಯಜಮಾನ್ರು ಮೊಬೈಲ್ಗೆ ಮಾಡಿ ಮಾತಾಡ್ಸೋನು ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಒಂದು 3 ವರ್ಷ ಅದರಿಂದ ದೂರ ಇದ್ಬಿಟ್ನಲ್ಲ, ನನಗೆ ಅದು ಅಷ್ಟು ಅಟ್ಯಾಚ್ ಆಗಿಲ್ಲ ನನಗೆ ಮೊಬೈಲ್ಗೆ. ಇವಾಗೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಏನೂ ಮೊಬೈಲ್ ಇದಿಲ್ಲ. ಹಾಗಾಗಿ ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದು ಯಾವುದ್ರಲ್ಲೂ ಇಲ್ಲ. ಕೊನೆಗಿದು ಯೂಟ್ಯೂಬು ಶುರು ಆಯ್ತಲ್ಲ, ಆವಾಗ ನನಗೆ ಕೆಲವು ವೀಡಿಯೋಸ್ ಎಲ್ಲ ನೋಡ್ತಿದ್ನಲ್ಲ, ಅದರಲ್ಲಿ ಸ್ವಲ್ಪ ಗೊತ್ತಾಯಿತು. ಕೆಲವು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ ಬರ್ತಾಯಿದೆ. ಆಮೇಲೆ ಯೂಟ್ಯೂಬ್ ನೋಡ್ತಾ ಇರ್ತೆ. ನನಗೆ ಸ್ವಲ್ಪ ಬೇಕು ಅಂದ್ಬಿಟ್ಟು ನಾನು ನೋಡಿ ಅಲ್ಲೇ ಸುಮಾರು ವರ್ಷ, 3 ವರ್ಷ 4 ವರ್ಷ ಹಿಂದಿಂದ ಎಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರ ಚಾನಲ್ಗಳು ನಮ್ಮ ಯಜಮಾನ್ರ ಮೊಬೈಲಲ್ಲಿ. ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಅದು ಮೊನ್ನೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಸುಮ್ಮನೆ ನೋಡ್ತಾ ಇದ್ದೆ. ಅದರಲ್ಲಿ ಹೇಳಿದ್ರು, ಮತ್ತು ನಂಗೆ ಗೊತ್ತಿರೋರು ಹೇಳಿದ್ರು, ನೀನು ಯಾವುದ್ರಲ್ಲೂ ಇಲ್ವಲ್ಲ, ನಿನ್ನ ವೀಡಿಯೋ ಎಲ್ಲ ಹೆಂಗೆ ಓಡುತ್ತೆ ಅಂತ ಎಲ್ಲ ಹೇಳಿದ್ರು ನನಗೆ. ಹೌದಾ, ಇದೇನಪ್ಪ ಹಿಂಗೆ ಹೇಳ್ತಾವ್ರಲ್ಲ ಅಂತಂದು ಹೇಳ್ಬಿಟ್ಟು ಸರಿ ಅದೇ ಇದರಲ್ಲಿ ಇದ್ದೆ ನಾನು. ಬೆಳಗ್ಗೆ ನಮ್ಮ ಮನೆಯವರು ನನ್ನ ವೀಡಿಯೋನೂ ಫೇಸ್ಬುಕ್ಕಲ್ಲಿ ಬಂದಿತ್ತಂತೆ. ಇವರು ನಾನು ಕೆಲಸ ಮಾಡ್ತಾಯಿದ್ದಾಗ ನೋಡಿದ್ದಾರೆ, ಹೇಳಿದ್ರು, ನೋಡು ಈ ಥರ ಫೇಸ್ಬುಕ್ಕಲ್ಲಿ ನಿನ್ನ ವೀಡಿಯೋ ಬರ್ತೈತೆ ಅಂತ. ನಾನಿನ್ನೂ ನೋಡಿಲ್ಲ, ಅದು ಬೆಳಗ್ಗೆಯಿಂದ ಕೆಲಸನೇ ಆಯಿತು, ನನಗಿನ್ನೂ ನೋಡಿಲ್ಲ, ನೋಡಬೇಕು. ನನ್ನ ತಮ್ಮ ಏನೋ ನಮ್ಮ ತಮ್ಮನ ಇದರಿಂದ ಹಾಕಿದ್ರಂತೆ, ಶೇರ್ ಮಾಡಿದ್ದಾರೆ. ಅವ್ರ ಮಕ್ಕಳು ಮಾಡಿದ್ರು, ಅವ್ನು ಮಾಡಿದ್ರು, ಯಾರೋ ಗೊತ್ತಿಲ್ಲ ನನಗಿನ್ನೂ. ಒಟ್ಟು ಅವನು ಇದರಿಂದ ಹಾಕಿದ್ದ ನಿಮ್ಮ ತಮ್ಮ ಶಶಿ ಅಂತ ಹೇಳಿದ್ರು. ಅದನ್ನು ಯಾರೇ ಶೇರ್ ಮಾಡಿರಲಿ ಅವ್ರಿಗೊಂದು ಥ್ಯಾಂಕ್ಸು. ಜೊತೆಗೆ ನನ್ನ ವೀಡಿಯೋಸು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಯಾವುದ್ರಲ್ಲಿ ಬಂದ್ರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಾವಂತೂ ಅದರಲ್ಲಿಲ್ಲ, ಯಾರೋ ಶೇರ್ ಮಾಡ್ತಾವ್ರೆ. ಶೇರ್ ಮಾಡೋರ್ಗಂತೂ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿನ್ನೂ ಅದರಲ್ಲೆಲ್ಲ ಯಾವುದನ್ನು ಶೇರ್ ಮಾಡಿರಲಿಲ್ಲ, ಯಾಕೆಂದ್ರೆ ನಾನು ಅದರಲ್ಲೆಲ್ಲ ಇಲ್ವಲ್ಲ. ಆಮೇಲೆ ಹೇಳ್ತಾರಲ್ಲ, ಇವಾಗ ಯೂಟ್ಯೂಬಲ್ಲೇ ನಾನು ಸುಮಾರು ವೀಡಿಯೋ ನೋಡಿದಾಗ ಇದರಲ್ಲೆಲ್ಲ ಫಾಲೋವರ್ಸ್ ಇದ್ದರೆ ಮಾತ್ರ ಯೂಟ್ಯೂಬ್ ಓಡೋದು, ಇಲ್ಲಾಂದರೆ ಓಡೋದಿಲ್ಲ. ಫಸ್ಟು ನಾವು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ಮಾಡ್ಕೋಬೇಕು, ಅದಾದಮೇಲೆ ನಾವು ಯೂಟ್ಯೂಬ್ ಶುರು ಮಾಡಬೇಕು ಅಂತ ಹೇಳ್ತಾರಲ್ಲ.
ಆವಾಗ ನಾನು ಅದೇ ಏನಪ್ಪ ಹಿಂಗೆ ಹೇಳಿದ್ರಲ್ಲ ಅಂದ್ಬಿಟ್ಟು ನನಗೆ ಅದು ಇತ್ತು ತಲೆಯಲ್ಲಿ, ಮಾಡಬೇಕಿತ್ತ ಏನು ಮುಂಚೆನೇ ನಾನು ಶುರು ಮಾಡಿದ್ನಲ್ಲ ಅಂತ ಒಂದಿತ್ತು ತಲೆಯಲ್ಲಿ ನನಗೆ. ಇವಾಗ ನಮ್ಮ ತಮ್ಮ ಎಲ್ಲ ಶೇರ್ ಮಾಡಿದ್ದಾರೆ, ಅವ್ರ ಮಕ್ಕಳು ಇಲ್ಲ ಅವನು ಮಾಡಿದ್ದಾರೆ, ಅದು ಯಾರು ಅಂತ ನನಗಿನ್ನೂ ಕನ್ಫರ್ಮ್ ಇಲ್ಲ. ಸೊ ಯಾರಾದರೂ ಮಾಡಿರಲಿ, ಶೇರ್ ಮಾಡಿರಲಿ, ಯಾವುದ್ರಲ್ಲಾದರೂ ಸರಿ, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕಲ್ಲಿ ಯಾವುದ್ರಲ್ಲಾದರೂ ಸರಿ, ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.